ಹಾದಿಯನ್ನ ಕ್ರಿಕೆಟ್ ಜಗತ್ತಿಗೆ ತೋರಿಸಿದ್ದು ಇಂಡಿಯನ್ ಪ್ರೀಮಿಯರ್ ಲೀಗ್. ಇರೋ ಚೋಟಾ ಕ್ರಿಕೆಟ್ ಕಡೆ ಜನರನ್ನ ಹೇಗ್ ಸೆಳಿಬೇಕು ಅನ್ನೋ ಪಾಠ ಹೇಳ್ಕೊಟ್ಟಿದ್ದು ಐಪಿಎಲ್. ಐಪಿಎಲ್ ಸೀಸನ್ ಈ ಬಾರಿ ಉದ್ಘಾಟನೆಯಾಗ್ತಾ ಇರೋದು ಮಹಾನಗರ ಕೋಲ್ಕತ್ತಾದಲ್ಲಿ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಂದಿನಂತೆ ಕಲರ್ಫುಲ್ ಡ್ಯಾನ್ಸ್, ಕಿವಿಗಡಚಿಕ್ಕುವ ಪಾಪ್, ರಾಕ್ ಸಂಗೀತ ಇದ್ದೇ ಇರುತ್ತೆ. ಆದ್ರೆ ಈ ಬಾರಿ ಯಾರ್ಯಾರು ಕಾರ್ಯಕ್ರಮಗಳನ್ನ ನೀಡ್ತಾರೆ ಅನ್ನೋದು ಎಲ್ಲರ ಕುತೂಹಲ. ವಿಶೇಷ ಅಂದ್ರೆ ಈ ಕ್ರಿಕೆಟ್ ಜಾತ್ರೆಯಲ್ಲಿ ಭಾಗವಹಿಸಲು ಇಡೀ ಬಾಲಿವುಡ್ಡೇ ಸಜ್ಜಾಗಿದೆ. ಮತ್ತೊಂದು ವಿಶೇಷ ಅಂದ್ರೆ ಈ ಬಾರಿಯ ಉದ್ಘಾಟನಾ ಸಮಾರಂಭದ ಹೊಣೆ ಕಿಂಗ್ ಖಾನ್ ಶಾರುಖ್ ಹೆಗಲೇರಿದೆ. ತಮ್ಮ ರೆಡ್ ಚೆಲ್ಲಿ ಎಂಟರ್ಟೈನ್ಮೆಂಟ್ ಸಂಸ್ಥೆ ಮೂಲಕ ಕಾರ್ಯಕ್ರಮ ಆಯೋಜಿಸ್ತಾ ಇರುವ ಶಾರುಖ್ ಇದನ್ನ ವಿವಿಧ ಕಾರಣಗಳಿಂದ ಸವಾಲಾಗಿ ಸ್ವೀಕರಿಸಿದ್ದಾರೆ. ಶಾರುಖ್ ಸಂಘಟಿಸ್ತಾ ಇರುವ ಈ ಕಾರ್ಯಕ್ರಮದಲ್ಲಿ ನಿರೀಕ್ಷೆಯಂತೆ ಪ್ರಿಯಾಂಕಾ ಚೋಪ್ರಾ, ದೀಪಿಕಾ ಪಡುಕೋಣೆ, ಕರೀನಾ, ತಮನ್ನಾ ಸೇರಿದಂತೆ ಹಲವರು ಕಾರ್ಯಕ್ರಮವನ್ನ ನೀಡಲಿದ್ದಾರೆ. ಇದರ ಜೊತೆಗೆ ಹಾಲಿ ಚಾಂಪಿಯನ್ ಕೆಕೆಆರ್ ಮಾಲೀಕ ಶಾರುಖ್ ತಾವು ಕೂಡ ವಿಭಿನ್ನ ಪ್ರೋಗ್ರಾಂ ನೀಡೋದಾಗಿ ಘೋಷಿಸಿದ್ದಾರೆ. ಇನ್ನೊಂದೆಡೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಾನ್ ಅಬ್ರಾಹಿಂ ಭಾಗವಹಿಸುವುದು ಖಚಿತವಾಗಿತ್ತು. ಆದರೆ ದಿಢೀರನೆ ಶಾರುಖ್ ಖಾನ್ ಬದಲು ಅಕ್ಷಯ್ ಕುಮಾರ್ ಜೊತೆ ಪ್ರೋಗ್ರಾಂ ಫಿಕ್ಸ್ ಮಾಡಿದ್ದಾರೆ. ಹೀಗೆ ಐಪಿಎಲ್ ಓಪನಿಂಗ್ ಸೆರೆಮನಿಗೆ ಕೌಂಟ್ ಡೌನ್ ಶುರುವಾಗಿದೆ. ಐಪಿಎಲ್ ಕ್ರಿಕೆಟ್ನೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ತಾರೆಗಳು ಜಾದೂ ಮಾಡೋ ನಿರೀಕ್ಷೆಯಲ್ಲಿದ್ದು ಎಲ್ಲೆಡೆ ಕುತೂಹಲ ಮನೆ ಮಾಡಿದೆ. ಇದು ಈ ಹೊತ್ತಿನ ಸಮಯ ಸಮಗ್ರ. ಸಮಯ ಸದಾ ನಿಮ್ಮೊಂದಿಗೆ. ಬಿಳಿಯರ ವಿನಾಶಕ್ಕೆ ಕಾರಣವಾಗೋ ರಹಸ್ಯ. ಕಿಡಿ ಹಚ್ಚಿದವರೇ ಸಿಡಿದು ಪುಡಿಯಾದ್ರು. ವೈಟ್ ಹೌಸ್ ವೀಕ್ಷಿಸಿ ಸೆಕೆಂಡ್ ಶೋ ಇಂದು ರಾತ್ರಿ 7:30ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬೆಂಗಳೂರಲ್ಲಿ ಮನೆ ಕಟ್ಟಿಸಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಯುಟಿಸಿಯೊಂದಿಗೆ ಕೈಜೋಡಿಸಿ ನಿಮ್ಮ ಕನಸನ್ನು ನನಸಾಗಿಸಿ. In all stages of life, Tavanam Jewelers, Bangalore. For free visit call 08049113333 or visit sancity.biz. ಅಂದದ ರೇಷ್ಮೆಯ ಸೊಬಗು ಕಾವ್ಯವಾಗಿ ಬರುತ್ತಿದೆ ರೇಷ್ಮೆಯ ಪರಂಪರೆ RMKV. ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ವಿವಾದಗಳಿಂದಲೇ ಮೇಲೆದ್ದು ಬಂತು ಕೇಸರಿ ಪಕ್ಷ. ಸಿಕ್ಕ ಅಧಿಕಾರ ಸದ್ಬಳಕೆ ಮಾಡಿಕೊಳ್ಳಲಿಲ್ಲವೇ ಬಿಜೆಪಿ? ಮತ್ತೆ ಮೇಲೇಳುತ್ತಾ ಕಮಲ ಪಾರ್ಟಿ. ಬಿಜೆಪಿ ಪ್ಲಸ್ ಮೈನಸ್, ನೇತಾರ ಪ್ಲಸ್ ಮೈನಸ್. ವೀಕ್ಷಿಸಿ ಇಂದು ರಾತ್ರಿ 10 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಇಂದು ದಿನಾಂಕ 2/2 ಜನಿಸಿದವರ ಭವಿಷ್ಯ ಹೇಗಿರುತ್ತೆ, ಜಿ ಅಕ್ಷರ ವ್ಯಕ್ತಿಯ ಹೆಸರು, ವಾಹನ, ಕಂಪನಿಗಳಿಗೆ ಅದೃಷ್ಟ ತರುತ್ತಾ ಅನ್ನೋದನ್ನ ತಿಳಿಸಿಕೊಡೋಕೆ ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಆರ್ಯವರ್ಧನ್ ಅವರು. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಿನಾಂಕ 2. ಇವತ್ತಿನ ಈ ದಿನಾಂಕದ ಒಂದು ವೈಶಿಷ್ಟ್ಯ ಏನು ಮತ್ತು ಇಂದು ಜನಿಸಿದವರ ಸ್ಥಿತಿಗತಿ ಯಾವ ರೀತಿಯಾಗಿರುತ್ತೆ, ಹಾಗೇನೆ ಮುಂದೆ ನಾವು ನಮ್ಮ ಮುಂದುವರೆದ ಭಾಗವಾಗಿ ಜಿ ಅಕ್ಷರದ ಬಗ್ಗೆ ನಾವು ಹೋಗೋಣ. ಈಗ ಮೊದಲಿಗೆ ದಿನಾಂಕ 2 ಬಗ್ಗೆ ಮಾತಾಡಿ. ನಾನು 2ನೇ ತಾರೀಕು ಭಾಳ ಹೆದರ್ತೀನಿ. ಹುಟ್ಟ ಮಕ್ಕಳಿಗೆ ಆಮೇಲೆ ಆಸ್ತಿ ತಗೋಬಾರ್ದು ಈ ಡೇಟಲ್ಲಿ. ಆಮೇಲೆ ಹುಟ್ಟ ಮಕ್ಕಳಿಗೆ 2ನೇ ತಾರೀಕು ಹುಟ್ರೆ ವಿಪರೀತ ರಾಜಯೋಗ ಬರುತ್ತೆ. ಹುಟ್ಟ ಮಕ್ಕಳಿಗೆ ಬರುತ್ತೆ, ತಂದೆಗೆ ಬರಕ್ಕಲ್ಲ.
ತಂದೆಗೆ ಬರೋದು ಅದೊಂದು ವಿಶೇಷ, ಯಾವಾಗಲೂ ರೇರು. 190% 2ನೇ ತಾರೀಕು. ಆಮೇಲೆ ಇವತ್ತಿನ ಡೇಟನ್ನ ದಯವಿಟ್ಟು ಎಲ್ಲ ಕೂಡಿ 2ನೇ ತಾರೀಕು 4ನೇ ತಿಂಗಳು 2013 ಇದನ್ನೆಲ್ಲ ಕೂಡಿದ್ರೆ 3 ಬರುತ್ತೆ ನೋಡಿ. ಇನ್ನು ಮುಂದೆ ನಂಬರ್ ಚೇಂಜ್ ಆಗ್ತಾ ಹೋಗುತ್ತೆ. ಹೋದ್ ತಿಂಗಳು ಮಾತ್ರ ಇತ್ತು ಆ ತರ 6 ಅಂದ್ರೆ 6, 2 ಅಂದ್ರೆ 2, 3 ಅಂದ್ರೆ 3. ಇವತ್ತು ಈ ದಿನಾಂಕ ಕೂಡ ನಂಬರ್ 3 ಬರುತ್ತೆ. ಅಂದ್ರೆ 2-4-2013 ಕೂಡಿದ್ರೆ 3 ಬರುತ್ತೆ. ಇದು ಒಳ್ಳೆ ನಂಬರ್. ಇದು ಒಂದು ಗಜಕೇಶ್ವರಿ ಯೋಗದ ನಂಬರ್. ಗಜಕೇಶ್ವರಿ ಅಂತ ನಾವ್ ಹೇಳ್ತೀವಿ ಈ ನಂಬರ್ ಅಲ್ಲಿ. ಆಮೇಲೆ ಇವತ್ತಿನ ಡೇಟ್ ಆಫ್ ಬರ್ತ್ 1 ಬರುತ್ತೆ. ಇವತ್ತಿನ ಡೇಟ್ ಆಫ್ ಬರ್ತ್ ಪಿರಮಿಡ್ ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ, ಪಿರಮಿಡ್ ಇಲ್ಲಿ ಬರ್ದಿದ್ದೀನಿ, ಅದನ್ನೇ ಇದು ಬರ್ದಿದ್ದೀನಿ. ಇದು 1 ಬರುತ್ತೆ ಇವತ್ತಿನ ಡೇಟ್ ಆಫ್ ಬರ್ತ್ ಪಿರಮಿಡ್. ಇವತ್ತಿನ ಹುಟ್ಟಿದ ಮಕ್ಕಳಿಗೆ ನೇಮ್ ನಂಬರ್ ಒಳ್ಳೆ ನೇಮ್ ಸಕ್ಸಸ್ ಆಗ್ಬೇಕಂದ್ರೆ ಇಲ್ಲ ವಿ ಮತ್ತೆ ಎಸ್ ಬೇಕಾದ್ರೆ ಮೂಲ ನಕ್ಷತ್ರದಲ್ಲಿ ಇಡಬಹುದು. ಇಡೋದಾರೆ ಇವತ್ತು ಮೂಲ ನಕ್ಷತ್ರ ಆಗಿರೋದ್ರಿಂದ ಇಡಬಹುದು. ಆದ್ರೆ ಇದನ್ನೆಲ್ಲವೂ ಕೌಂಟ್ ಮಾಡಿ ಇಟ್ಟಿದಾಗ ನೇಮ್ ನಂಬರ್ 3ಲೇ ಇರಬೇಕು. ಕೌಂಟ್ ಮಾಡ್ರಿ 21 ಬರ್ಬೇಕು, ಇಲ್ಲಾಂದ್ರೆ ನಂಬರ್ 2 ಬರ್ಬೇಕು. 20 ಒಳ್ಳೆ ನೇಮ್ ನಂಬರ್ ಆಗಿ ನಿಲ್ತ. ಆಮೇಲೆ ವಿ 2ನೇ ತಾರೀಕು ಕೊಡ್ತವ್ರಿಗೆಲ್ಲ ವಿ ಇಂದಲೇ ಹೆಸರು ಬರ್ಬೇಕು. ಆದ್ರೆ ನಾನು ವಿ ಎನ್ ಅಕ್ಷರ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು 6ನೇ ತಿಂಗಳಿಂದ ಚೆನ್ನಾಗುತ್ತೆ. ದಯವಿಟ್ಟು ಇವಾಗ್ಲೂ ಹೇಳ್ತೀನಿ, ಲಕ್ಷ್ಮೀನ ಹೆಸರನ್ನ ದಯವಿಟ್ಟು ಇಟ್ಟವರು ಚೇಂಜ್ ಮಾಡಿ ಕೇಳಿ. ನಾನು ಇವತ್ತು ಅದ್ರ ಬಗ್ಗೆ ಹೇಳ್ತೀನಿ ಯಾವತ್ತಾರು ಒಂದ್ ದಿವಸ. ಹಿಂದೆ ಕೂಡ ಲಕ್ಷ್ಮಿ ಬಗ್ಗೆ ತಾವು ಹೇಳಿದ್ರಿ. ಲಕ್ಷ್ಮಿ ಅನ್ನುವಂತ ಹೆಸರು ಹೊಂದಿದಂತವರ ಗಂಡರ ಒಂದು ಪಾಡು ಹೇಳ್ತಿರೋದು ಅನ್ನುವಂತ ಮಾತನ್ನು ಕೂಡ ಹೇಳಿದ್ರಿ. ಸಾಕಷ್ಟು ಉದಾಹರಣೆ ಕೊಟ್ಟಿದ್ರಿ. ಇನ್ನೊಂದು ಕಾರ್ಯಕ್ರಮದ ಅವಧಿಯಲ್ಲಿ ನಾವು ಅದನ್ನ ವಿಸ್ತೃತವಾಗಿ ಚರ್ಚೆ ಮಾಡೋಣ. ನೋಡಿ, ನಿನ್ನೆ ಕೂಡ ಜೆ ಬಗ್ಗೆ ಹೇಳೋಗಿದ್ದೆ. ಅದ್ಯಾವ್ದೋ ಲವ್ವರ್ಗೆ ಏನೋ ಕೂದು ಏನೋ ಆಗಿತ್ತಂತೆ. ಈ ಲೆಟರ್ ಇದೆಯಲ್ಲ ಅದ್ ಲಾಂಗ್ ನೋಡಿ, ಅದೇನೋ ಬ್ಲೇಡ್ ಎಲ್ಲ ಹೊಡೆದವ್ರಂತೆ. ಇವಾಗ ನಾನ್ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ. ಆಮೇಲೆ ದಯವಿಟ್ಟು ಹೇಳ್ತೀನಿ, 2ನೇ ತಾರೀಕು ಹುಟ್ಟಿದಾರಲ್ಲ ಇವತ್ತು ಯಾರು ಮೇಷ ರಾಶಿಯಲ್ಲಿ ಹುಟ್ಟಾರೆ, ಮೇಷ ಲಗ್ನದಲ್ಲಿ ಹುಟ್ಟಿದ್ದಾರೆ, ಮೇಷ ಲಗ್ನದಲ್ಲಿ ಹುಟ್ಟಿರೋರಿಗೆ ಅವರ ಜೀವನದಲ್ಲಿ ಯಾವತ್ತೂ ವೈವಾಹಿಕ ಜೀವನ ಲೈಫಲ್ಲಿ ಚೆನ್ನಾಗಿರಕ್ಕಿಲ್ಲ. ಇನ್ನು ಮೇಷ ಲಗ್ನದಲ್ಲಿ ಯಾರು ಹುಟ್ಟಿದಾರೋ ಅವ್ರು ಕೇಳಿ ಬರಬೇಕಾದ್ರೆ ಅವ್ರ ಕರ್ಮಗಳೆಲ್ಲ ತಂದಾಗಿರುತ್ತೆ. ನಾವೇನು ಜ್ಯೋತಿಷ್ಯ ನೋಡಿದ್ರು ಕೂಡ ಅವ್ರ ಹಣ ಬರ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜಸ್ ಏನಾರು ಮಾಡಿದ್ರೆ ಒಂದು ನೇಮ್ ನಂಬರು, ಮೊಬೈಲ್ ನಂಬರು, ಅಕೌಂಟ್ ನಂಬರು, ನಕ್ಷತ್ರ, ರಾಶಿ. ಇದನ್ನ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ನಾನು ನಿಮಗೆ ಏನು ಹೇಳ್ತೀನಿ ನಾನು ಅದನ್ನೇ ಊಟ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಜಗತ್ತಲ್ಲಿ ಇರೋದು ಒಂದೇ ಒಂದು 27 ನಕ್ಷತ್ರ, 12 ರಾಶಿ, 12 ತಿಂಗಳು, 31 ಡೇಟು. ಇಷ್ಟು ಬಿಟ್ರೆ ಇನ್ನು ಜ್ಯೋತಿಷಲ್ಲಿ ಏನೂ ಅಡಗಿಲ್ಲ. ಇದನ್ನ ಮನೇಲಿ ಕಲ್ತ್ಕೊಬಿಟ್ರೆ ಮನೆನೇ ಮಂತ್ರಾಲಯ ಮಾಡ್ಕೋಬಹುದು. ರಾಯರ ಅನುಗ್ರಹ ಕರೆಕ್ಟ್ ಸಿಕ್ಕೇ ಸಿಗುತ್ತೆ. ಇವತ್ತು ಎಲ್ರಿಗೂ ಸಾಧ್ಯ ಆಗಲ್ಲ. ತಾವು ಪದೇ ಕಲಿಬಹುದು. ಪ್ರತಿಯೊಬ್ರು ಕೂಡ ಜ್ಯೋತಿಷ್ಯ ನಕ್ಷತ್ರವನ್ನು ತಿಳ್ಕೊಳ್ಳಿ ಅಂತ ತಾವು ಹೇಳ್ತಾ ಇದ್ದಾರೆ, ಎಜುಕೇಟ್ ಆಗ್ಬೇಕು ಅನ್ನೋದು. ಹೌದು. ಇವತ್ತು ನನ್ನ ಹತ್ರ ಬರೋದಲ್ಲ ಡಾಕ್ಟ್ರು, ಅವರು ಇವರು ಬರೀ ದೊಡ್ಡವರೇ ಬರೋದು, ಬಡವ್ರಕ್ಕಿಂತಲ್ವೇ. ನೋಡಿ, ಮೇಷ ಲಗ್ನದಲ್ಲಿ ಯಾವ ಮಕ್ಳು ಹುಟ್ಟಿದ್ದಾರೆ, ಅವ್ರ ಮಕ್ಳ ಜೀವನಕ್ಕೆ ಯಾಕೆ ಇಷ್ಟೊಂದು ತೊಂದರೆ ಆಗುತ್ತೆ. ಇವತ್ತು ಹುಟ್ಟಿದ ಮಕ್ಕಳಿಗೆ 12ನೇ ಮನೆಯಲ್ಲಿ ರವಿ, ಶುಕ್ರ, ಕುಜ, ಈ 12ನೇ ಮನೆ ದಶೆ ನಡೀಬಾರ್ದು. ನಾನು ಯಾವಾಗಲೂ ಹೇಳ್ತೀನಿ, 12ನೇ ಮನೆ ದಶೆ, 12ನೇ ಮನೆ ಭುಕ್ತಿ ನಡೆದನು ಜೀವನದಲ್ಲಿ ಉದ್ಧಾರ ಇರೋ ಚರಿತ್ರೆನೂ ಒಬ್ಬರನ್ನೂ ನೋಡಿಲ್ಲ. ನಾನು ಒಬ್ಬರನ್ನು ಇಲ್ಲಿವರೆಗೂ ನೋಡಿಲ್ಲ. ನಾನು ಮಾಧ್ಯಮಕ್ಕೆ ಬಂದ್ಮೇಲೆ ಒಂದು 6,000 ಜನ ನೋಡಿರ್ಬೋದು ಜ್ಯೋತಿಷದಲ್ಲಿ, ಅದಕ್ಕೆ ಮುಂಚೆ ಬಿಟ್ಟಾಕಿ. ಆಮೇಲೆ ಯಾಕೆ ವೈವಾಹಿಕ ಜೀವನನೇ ಮುರಿದೋಗುತ್ತೆ, ಅವ್ರ ಜೀವನನೇ ಯಾಕೆ ಹಾಳು ಮಾಡ್ಕೊಳ್ತೀರಿ ಇವತ್ತಿನ ಮೇಷ ಲಗ್ನದಲ್ಲಿ ಹುಡ್ತವ್ರಿಗೆ. ಸರ್, ನನಗೊಂದು ಸ್ಪಷ್ಟ ಆಗ್ಬೇಕು. 2ನೇ ತಾರೀಕು ಅಂದ್ರೆ ಇವತ್ತು ಹುಟ್ಟಿದವರು, ಅದು ಮೇಷ ಲಗ್ನದಲ್ಲಿ ಮಾತ್ರ ಸಮಸ್ಯೆನಾ, ಅಥವಾ 2ನೇ ತಾರೀಕಿನಲ್ಲಿ ಹುಟ್ಟಿದಂತ ಎಲ್ಲರಿಗೂ ಕೂಡ? ಇಲ್ಲ, ಮೇಷ ಲಗ್ನದಲ್ಲಿ ಹುಟ್ಟೋರಿಗೆ ಮಾತ್ರ. 2ನೇ ತಾರೀಕು ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೇಷ ಲಗ್ನದಲ್ಲಿ ಹುಟ್ಟೋರಿಗೆ ಅವ್ರು ಯಾಕೆ 12ನೇ ಮನೆಯಲ್ಲಿ 3 ಗ್ರಹ ಬರುತ್ತೆ. ಆಮೇಲೆ 7ನೇ ಮನೆ ನಾವು ವೈವಾಹಿಕ ಜೀವನ ಅಂತೀವಿ. 7ನೇ ಮನೆಯಲ್ಲಿ ಶನಿ ಮತ್ತೆ ರಾಹು ಇದ್ದಾರೆ. ತುಲಾರಾಶಿಲಿ ಹುಡ್ತವ್ರಿಗೂ ಕೂಡ ವೈವಾಹಿಕ ಜೀವನ ಮುರಿದೋಗುತ್ತೆ. ಮೇಷ ಲಗ್ನದಲ್ಲಿ ಹುಡ್ತವ್ರಿಗೂ ವೈವಾಹಿಕ ಜೀವನ ಮುಗಿದೋಗುತ್ತೆ. ಆಮೇಲೆ ಈ ಲಗ್ನದಲ್ಲಿ ಏನಾದ್ರು ಗಾಡಿ ತಗೊಂಡಿರೋದಾಗ್ಲಿ, ಒಬ್ಬ ಲವ್ವರ್ ಫಸ್ಟ್ ಭೇಟಿ ಮಾಡಿ ಐ ಲವ್ ಯು ಅಂತ ಹೇಳಿದ್ರು ಕೂಡ ಅದು ಮುರಿದೋಗುತ್ತೆ. ಒಂದು ಗಾಡಿಗೆ ಅಡ್ವಾನ್ಸ್ ಕೊಟ್ಟರು ಕೂಡ ಮುರಿದೋಗುತ್ತೆ. ಅಷ್ಟೇ. 2ನೇ ವಿವಾಹ ಆಗ್ಬೋದಾ? 3-4 ಆಯ್ತವೆ. ಆಮೇಲೆ ಯಾವ್ದಾದ್ರು ಮನೆಗೆ ಅಡ್ವಾನ್ಸ್ ಕೊಡೋದು, ಬಾಡಿಗೆಗೆ ಅಡ್ವಾನ್ಸ್ ಕೊಟ್ಟಿರೋದು, ಇವೆಲ್ಲವೂ ಕೂಡ ಮುರಿದು ಬೀಳ್ತವೆ. 100ಕ್ಕೆ 100 ಮುರಿದು ಬೀಳ್ತವೆ. ಅದ್ರಲ್ಲಿ 2 ಮಾತಿಲ್ಲ. ಏನಕ್ಕಂದ್ರೆ ದಶೇನಾಥ ಒಬ್ಬ ಮನುಷ್ಯನ ಉದ್ಧಾರ ಮಾಡೋದವನೇನೆ, ಹಾಳು ಮಾಡೋದವನೇ. ಇವತ್ತು ಯಾರೇ ಪ್ರೈಮ್ ಮಿನಿಸ್ಟರ್ ಸುಮ್ಮನೆ ಆಗಲ್ಲ. ಅವ್ರ ದಶೆ, ಅವ್ರ ಭುಕ್ತಿಯಿಂದಲೇ ಮುಖ್ಯಮಂತ್ರಿ ಆಗೋದು, MLA ಆಗೋದು, ಒಬ್ಬ ಸಿನಿಮಾ ಸ್ಟಾರ್ ಕೂಡ ಆಗೋದು. ಅದರಿಂದ ಹೇಳ್ತಾ ಇದ್ದೀನಿ, ಇವತ್ತು ಮೂಲ ನಕ್ಷತ್ರ ಆಗಿರೋದ್ರಿಂದ ಮೂಲ ನಕ್ಷತ್ರ ಬಗ್ಗೆ ಬಹಳ ಹೆದರುತ್ತಾರೆ. ದಯವಿಟ್ಟು ಇವತ್ತು ಮೂಲ ನಕ್ಷತ್ರ ಹುಡ್ತಾರೆ ಚೆನ್ನಾಗಿರ್ಬೋದು. ಯಾಕಂದ್ರೆ ನಕ್ಷತ್ರಾಧಿಪತಿ 5ನೇ ಮಲ್ಲಿದ್ದಾನೆ, ಅದು ವಿಪರೀತ ರಾಜಯೋಗ. ಇವತ್ತು ಹುಡ್ತಾರೆ ಮೂಲ ನಕ್ಷತ್ರಕ್ಕೆ ಏನ್ ಭಯ ಇಲ್ಲ, ಸೂಪರ್ ಆಗಿರ್ತಾರೆ. ಇವತ್ತು ತುಂಬಾ ಸಖತ್ತಾಗಿರ್ಬೇಕು ಜೀವನದಲ್ಲಿ, ನಾನು ಅಭಿವೃದ್ಧಿ ಆಗಿರ್ಬೇಕು ಅಂದ್ರೆ ವೃಷಭ ಲಗ್ನದಲ್ಲಿ ಹುಟ್ಟಿದವ್ರಿಗೆ ಮಾತ್ರ ರಾಜಯೋಗ ಬಂದಿರುತ್ತೆ. ವೃಷಭ ಲಗ್ನದಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡಬಹುದು. ಒಂದು ಕ್ಯಾಮ್ರಾ ತಗೊಂಡ್ರು ಕೂಡ ಅದೃಷ್ಟ ಬರುತ್ತೆ, ಒಂದು ಮೊಬೈಲ್ ತಗೊಂಡ್ರು ಕೂಡ ಅದೃಷ್ಟ ಬರುತ್ತೆ ವೃಷಭ ಲಗ್ನದವ್ರಿಗೆ. ವೃಷಭ ಲಗ್ನದಲ್ಲಿ ಮಾಡಿರೋ ಮಾತ್ರ. ವೃಷಭ ಲಗ್ನದಲ್ಲಿ ಹುಟ್ಟೋರಿಗೆ ಒಂದೇ ಒಂದು ಚಂದ್ರ ದಶೆ ನಡೀಬಾರ್ದು. ಚಂದ್ರ ಏನಕ್ಕೆ ಅಂದ್ರೆ ಅವ್ನು 8ನೇ ಮನೇಲಿ ಇದ್ದಾನೆ, ಆದ್ರೂ ಕೂಡ 3ನೇ ಮನೆ 8ನೇ ಮನೇಲಿ ಇದ್ರೆ ಫ್ರೆಂಡ್ಶಿಪ್ಗಳು,
ಮತ್ತೆ ಶತ್ರುಗಳೆಲ್ಲ ತುಣ್ಕೋಬಹುದು. 3ನೇ ಮನೆ ಸ್ಟ್ರಾಂಗ್ ಆಗಿದ್ರೆ ಫ್ರೆಂಡ್ಶಿಪ್ಗಳು ಮತ್ತೆ ವಿಲ್ಲನ್ಗಳು ಜಾಸ್ತಿ ಆಗ್ತಾರೆ, ಶತ್ರುಗಳಾಗ್ತಾರೆ, ಅದೆಲ್ಲನೂ ತುಣ್ಕೋಬಹುದು. ಅದರಿಂದ ಒಂದು ಕ್ವಾಲಿಟಿ ಇರುತ್ತೆ. ಇವತ್ತು ಮೂಲ ನಕ್ಷತ್ರದಲ್ಲಿ ಹುಟ್ಟೋರು, ದಯವಿಟ್ಟು ಹೇಳ್ತೀನಿ, ಮೂಲ ನಕ್ಷತ್ರದಲ್ಲಿ ಹುಟ್ಟೋರು ಯಾರು ದಿನಾಂಕ ಸ್ಕೂಲಿಗೆ ಸೇರಿಸಬೇಕು ಮಕ್ಕಳಿಗೆ ಬರ್ಕಳಿ ತಾಯಂದಿದ್ರು ಯಾರೇ ಆಗಿರ್ಲಿ, ಮೂಲ ನಕ್ಷತ್ರ, ಅಶ್ವಿನಿ, ಮಕ 3 ನಕ್ಷತ್ರದಲ್ಲಿ ಹುಟ್ಟಿರೋರು ಇವ್ರನ್ನ ಇಂಥ ಮಕ್ಕಳಿಗೆ ತುಂಬಾ ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗಿ ಹುಡುಕಿ ಅಂದ್ರೆ ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರೋ ಹುಡುಗನ್ನೇ ತಂದು ಮದುವೆ ಮಾಡಬೇಕು. ಇವ್ರನ್ನೇನಾದ್ರು ಮಿಸ್ ಆದ್ರೆ ಮತ್ತೆ ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರದಲ್ಲಿ ಹುಟ್ಟಿರೋರ್ನ ದಿ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗ್ತಾರೆ. ಆಮೇಲೆ ಡೇಟ್ ಸಪರೇಟ್ ಆಗಿ ಹೇಳ್ತೀನಿ. ಆಮೇಲೆ ಇವತ್ತಿನಿಗೆ ತುಂಬಾ ಒಂದು ಸಕ್ಸಸ್ಫುಲ್ ನಕ್ಷತ್ರ ಅಂದ್ರೆ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಹುಟ್ಟೋರು ದಿ ಬೆಸ್ಟ್. ಈ ಸ್ಕೂಲಿಗೆ ಸೇರ್ಸೋದಾಗ್ಲಿ, ಹೊಸ ಬಟ್ಟೆ ಹಾಕ್ಲಿ ಈ ನಕ್ಷತ್ರದಲ್ಲೇ ಸೇರಿಸಬೇಕು, ಇನ್ನು ಬೇರೆ ಯಾವುದೇ ನಕ್ಷತ್ರ ಸೇರಿಸಬಾರ್ದು. ಇವತ್ತು ಹುಟ್ಟಿದವರು ಇವು ಭರಣಿ, ಪುಬ್ಬ, ಪೂರ್ವಾಷಾಢ ನಕ್ಷತ್ರ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಈ 6 ನಕ್ಷತ್ರನ ಹಿಡ್ಕೊಂಡು ಇವ್ ನಿಮ್ಮ ಮಕ್ಕಳಿಗೆ ಮುಂದೆ ದಾರಿ ತೋರಿಸಿ. ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತೆ ಮಕ ನಕ್ಷತ್ರದಲ್ಲಿ ಹುಟ್ಟಿರೋರು ಇವರಿಗೆಲ್ಲ ಸಕ್ಸಸ್. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟೋರಿಗೆ. ಆಮೇಲೆ ಇವತ್ತು 2ನೇ ತಾರೀಕು ಬಗ್ಗೆ ಮಾತಾಡಕ್ಕೆ ಸಾಕಾಗಲ್ಲ, ಯಾಕಂದ್ರೆ 2ನೇ ತಾರೀಕು ಇದೆ. ನನಗೆ ಇನ್ನೊಂಚೂರು ಮೂಲ ನಕ್ಷತ್ರ ಬಗ್ಗೆ ಹೇಳಿ, ಯಾಕಂದ್ರೆ ಸಾಕಷ್ಟು ಜನರಿಗೆ ಮೂಲ ನಕ್ಷತ್ರದ ಬಗ್ಗೆ ಭಯ ಇದೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ಮೂಲ ನಕ್ಷತ್ರದಲ್ಲಿ ಹುಟ್ಟಿದ ತಕ್ಷಣ ತಂದೆಗೆ ಏನೋ ದೋಷ ಇದೆ, ತಂದೆಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಕೇಳಿ ಬಂದಿದೆ. ಅದು ನಿಜನಾ ಸರ್? ಆಕ್ಚುಲಿ ಸರ್, ಒಂದು ಮಾತು, ನಾನು ಇವತ್ತೊಬ್ರು ಜಾತಕ ಬಂದಿದ್ರು, ನಾನು ಹೇಳ್ತೀನಿ, ತಂದೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ತಂದೆ ಹಾಳಾಗಲ್ಲ ಸರ್. ಲಗ್ನಕ್ಕೆ ತಂದೆ 9ನೇ ಮನೆನಾಗಿ ಅವನು 9ನೇ ಮನೆ ಆಗಿರ್ಬೇಕು, ಲಗ್ನಕ್ಕೆ ಅದು 9ನೇ ಮನೆ ಆಗಿರ್ಬೇಕು, 9ನೇ ಮನೆ 6ನೇ ಮನೆಗೆ ಬಂದಿರಬೇಕು, ಇಲ್ಲ 9ನೇ ಮನೆ ಗ್ರಹ 8ನೇ ಮನೆಗೆ ಬಂದಿರಬೇಕು, 9ನೇ ಮನೆ ಗ್ರಹ 6ನೇ ಮನೆಗೆ ಬಂದಿರಬೇಕು. ತೊಂದರೆ ಆಗಲ್ಲ, ತಂದೆನೆ ಕಳ್ಕತ್ತೀವಿ. ಇವೆಲ್ಲ ಗ್ರಹಗಳು ಇಂತಿಂತ ಮನೆಗೆ ಬಂದು ಹಿಂಗೆ ಮೂಲ ನಕ್ಷತ್ರದಲ್ಲಿ ಹುಡ್ತಾರೆ, ದೊಡ್ಡ ದೊಡ್ಡ ಕೋಟ್ಯಾಧೀಶರಿದ್ದಾರೆ, ಅವೆಲ್ಲ ಸುಳ್ಳು. ಒಬ್ಬ ಮಗು ಡಿಲಿವರಿ ಆದಾಗ, ಜನನವಾದಾಗ ತಂದೆ ಒಬ್ಬ ಬಡವ ಕೂಡ ಶ್ರೀಮಂತರಾಗಬಹುದು ಒಂದು ಲಗ್ನದಿಂದ. ಎಲ್ಲವೂ ಜಗತ್ತಲ್ಲಿ ಲಗ್ನ. ಇವತ್ತೊಂದು ಹೊಸಮನೆಗೆ ಬಂದಿರೋ ತುಂಬಾ ದೊಡ್ಡ ವ್ಯಕ್ತಿ ಬಿಡಿ, ಅವರು ಹೊಸಮನೆ ಜಾತಕ ಸೂಪರ್ ಆಗಿದೆ ಸರ್, ನಾನು ಎಲ್ಲ ಚೆನ್ನಾಗಿದೆ, ನನಗೆ ಏನು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅಂದ್ರು. ಅವ್ರು ಹುಟ್ಟಿರೋದು 5ನೇ ತಾರೀಕು, ನಾನು ಹುಟ್ಟಿರೋದು 5ನೇ ತಾರೀಕು. ಸರ್, ನೀವು ಹೊಸಮನೆ ಯಾವಾಗ ಕಟ್ಟಿದ್ರಿ ಅಂದ್ರೆ ಒಂದೇ ಮಾತು 7ನೇ ತಾರೀಕು ಅಂದ್ರು. ನಾನು ಅದು ಬರ್ದಾಗಿತ್ತು ನನ್ನ ಫೈಲಲ್ಲಿ, ಇಂತಿಂತ ಡೇಟ್ ಆಗಲ್ಲ ಇಂತ ನನ್ನ ಹತ್ರ. ಅವ್ರು 7ನೇ ತಾರೀಕು ಆ ಮನೆಗೆ ಹೋದ್ಮೇಲೆ ಅವ್ರು ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಒಂದು ಮನೆಗೆ ಹೋದ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ. ಇವಾಗ ನಿನ್ನೆ ನಮ್ಮ ಪ್ರೋಗ್ರಾಮ್ ನೋಡಿ ಬಂದಿದ್ರು. 25ನೇ ತಾರೀಕು 3ನೇ ತಿಂಗಳು ಹುಟ್ಟಿರೋ ಮಗು. ಆ ಹುಡುಗನಿಗೆ ಯಾವ ಡೇಟಲ್ಲಿ ಹುಟ್ಟಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು, ಯಾವ ನಕ್ಷತ್ರದಲ್ಲಿ ಹುಟ್ಟಿರೋರು ಮದುವೆ ಮಾಡ್ಕೋಬೇಕು, ಯಾವತ್ತು ಸ್ಕೂಲಿಗೆ ಸೇರಿಸಬೇಕು, ಯಾವತ್ತು ಮದುವೆ ಮಾಡ್ಕೋಬೇಕು, ಎಲ್ಲ ಇವತ್ತೇ ಬರ್ತೀನಿ. ಇನ್ನು 1 ತಿಂಗಳು ಮಗು, ಇನ್ನು 1 ತಿಂಗಳಾಗಿಲ್ಲ, ಮದುವೆ ಯಾವತ್ತಾಗಬೇಕು ಅದನ್ನು ಕೂಡ ನನ್ನ ಫೈಲಲ್ಲಿ ಬರ್ಕೊಟ್ಬಿಡ್ತೀನಿ. ಎಲ್ಲ ಇನ್ನು ಈ ಸಿಸ್ಟಮ್ ಫಾಲೋ ಮಾಡ್ಬಿಟ್ರೆ ಅವ್ರು ಎಂತ ಕಡು ಬಡವನಾಗಿ ಕೂಡ ಮ್ಯಾಕ್ ಬರ್ತಾನೆ ಸರ್. ನಾನೇನು ಇದ್ಬಿಟ್ಟು ಬೇರೆ ಏನು ಹೇಳ್ಕೊಡಲ್ಲ. ನನ್ಗೆ ಗೊತ್ತಿರೋದು ಇಷ್ಟೇ, ನಂಬರು, ನಕ್ಷತ್ರ, ರಾಶಿ, ಕುಂಡ್ಲಿ, ಜ್ಯೋತಿಷ ಬಿಟ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಇವತ್ತು ಕರ್ನಾಟಕದಲ್ಲಿ ಏನೇನು ಹೇಳಿದ್ದೀನಿ 100ಕ್ಕೆ 100 ನಡೆದವೆ, ಒಂದು ಮಿಸ್ ಆಗಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಹೌದೌದು, ನಿನ್ನೆ ಜೆ ಬಗ್ಗೆ ಹೇಳಾಗಿದ್ದೀನಿ, ಇವತ್ತೆಲ್ಲ ಮಾಧ್ಯಮದಲ್ಲಿ ಬಂದು ನಿಂತಿತ್ತೆ ತಲೆ. ಅದು ಏನಕ್ಕೆ ಈ ಮಾತು ಇದ್ರೆ 2ನೇ ತಾರೀಕಲ್ಲಿ ಹುಟ್ಟಿದರು. ಜೂನ್ದಲ್ಲಿ ಕೈ ಮುಗಿದು ಕೇಳ್ಕೆತ್ತೀನಿ, 4ನೇ ತಾರೀಕು ಹುಟ್ಟರನ್ನ ಲವ್ ಮಾಡಬೇಡಿ, 13ನೇ ತಾರೀಕಲ್ಲಿ ಹುಟ್ಟರನ್ನ ಲವ್ ಮಾಡಬೇಡಿ, 22ನೇ ತಾರೀಕಲ್ಲಿ ಹುಟ್ಟರನ್ನ ಲವ್ ಮಾಡಬೇಡಿ, 31ನೇ ಡೇಟ್ ಲವ್ ಅಲ್ಲ ಮದ್ವೆನೂ ಕೂಡ ಆಗಬೇಡಿ. ಆ ಡೇಟ್ ಈ ಡೇಟ್ ನಲ್ಲಿ ಹುಟ್ಟಿದವ್ರ ಗತಿ ಏನು ಹಂಗಾದ್ರೆ ಲವ್ ಮಾಡಬೇಡಿ ಅಂತ ಹೇಳಿದ್ರೆ? ಆ ಡೇಟ್ ಜಗತ್ತಲ್ಲಿ ಜಾಸ್ತಿ ಲವ್ ಮಾಡಿದ್ದೆ ಡೇಟ್. ಅವರು ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಅಂತೂ ಸರ್ ಸಖತ್ ಜನ ಹಿಂಗ್ ಎಣಿಸ್ಬೋದು, ಹಿಂಗ್ ಅಷ್ಟು ಜನ ಸಿಗ್ತಾರೆ. ಆದ್ರೆ ಅವ್ರ ಹೆಸರು ಹೇಳಿ ಪಾಪ ನಾವು ದೊಡ್ಡವರಾಗದ್ ನಾವು ಬೇಡ. 4ನೇ ತಾರೀಕು 13 ನೀವು ಹೇಳಿದ್ರಲ್ಲ, ಡೇಟ್ ಅಲ್ಲಿ ಹುಟ್ಟಿದವ್ರು ಏನಾದ್ರು ಲವ್ ಮಾಡಿದ್ರೆ ಲವ್ ಸಕ್ಸಸ್ ಆಗಲ್ಲ ಅಂತ ನೀವು? ಲವ್ ಅಲ್ಲ, ಇಂಥ ಡೇಟ್ ಅವ್ರನ್ನ ಲೈಫ್ ಪಾರ್ಟ್ನರ್ ಆಗಿ ತಗೊಂಡ್ರು ಕೂಡ ಅವ್ರ ಅಪ್ಪ ಅಮ್ಮ ಸುಮ್ಮನೆ ಸಂಧಿ ನೀರು ಹೋಗ್ತಾ ಇರ್ಬೇಕಾಗತ್ತೆ ಅವ್ರ ಮನೆಗೆ. ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತೀನಿ, ಇವ್ರಿಗೆ ಇನ್ನೂ ಒಂದು ದೊಡ್ಡ ಡೇಂಜರ್ ನಂಬರ್ ಇದೆ. ಬೇಕಾದ್ರೆ ಯಾರ್ಯಾರು 2ನೇ ತಾರೀಕು ಮಕ್ಳು ಹುಟ್ಟಿದ್ದಾರೆ ಇವರೆಲ್ಲ ಚೆಕ್ ಮಾಡ್ಬೋದು. 9ನೇ ತಾರೀಕಲ್ಲಿ ಏನಾದ್ರು ಇವ್ರು ಚಪ್ಪಲಿ ಕೂಡ ಹಾಕಿದ್ರು ಕೂಡ ಅವರು ಜೀವನದಲ್ಲಿ ಬಹಳ ಜಗತ್ತಲ್ಲಿ ಉನ್ನತ ವ್ಯಕ್ತಿ ಕೂಡ ಹಾಳಾಗಿ ಹೋಗ್ತಿರ್ತಾರೆ. ಸರ್, ನಾವು ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಈಗ ಒಂದು ಬ್ರೇಕ್ ನ ಸಮಯ. ವೀಕ್ಷಕರೇ, ಆರ್ಯವರ್ಧನ್ ಅವರು ಹೇಳ್ತಾ ಇದ್ರು ಯಾವ್ಯಾವ ದಿನಾಂಕದಲ್ಲಿ ಹುಟ್ಟಿದವರು ಮದುವೆ ಆಗಬಾರದು ಅನ್ನುವಂಥದ್ದು ಕೂಡ ಹೇಳಿದ್ರು. ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ. ಈಗ ಒಂದು ಚರ್ಚೆಗೆ ಮುನ್ನ ಒಂದು ಬ್ರೇಕ್ ತಗೊಳ್ಳೋಣ, ನಂತರ ಚರ್ಚೆ ಮುಂದುವರಿಯುತ್ತೆ. ಗುರೂಜಿ, ಆ ದಿನ ನೀವು ನನಗೆ ಮತ್ತು ನನ್ನ ತಂಗಿಗೆ ಹರಳುಗಳನ್ನ ಧರಿಸಲು ಹೇಳಿದ್ರಲ್ಲ, ಆ ಹರಳುಗಳು ನಿಮ್ಮಲ್ಲಿ ಸಿಗುತ್ತದೆಯೇ? ಯಾವ ಹರಳುಗಳನ್ನು ಹೇಗೆ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತ ಮಾತ್ರ ಹೇಳ್ತೀನಿ. ಹಾಗಿದ್ದಲ್ಲಿ ನಾವು ಎಲ್ಲಿ ಹೋಗಿ ಖರೀದಿಸುವುದು ಸೂಕ್ತ? ನನ್ನ ಇಷ್ಟು ವರ್ಷಗಳ ಅನುಭವ ಪ್ರಕಾರ ನಿಮಗೆ ಜೈಪುರ್ ಜೆಮ್ಸ್ ಜ್ಯುವೆಲ್ಸ್ ಜಯನಗರಲ್ಲಿ ಮಾತ್ರ ನಿಖರವಾದ ಬೆಲೆಗೆ ಅತ್ಯುತ್ತಮವಾದ ಹರಳುಗಳು ದೊರೆಯುತ್ತದೆ. ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಜಯನಗರ್, ಬೆಂಗಳೂರು ಹಾಗೂ ಟಿ ನಗರ್, ಚೆನ್ನೈ.
ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಈಗ ಎಂದಿನಂತೆ ಆರ್ಯವರ್ಧನ್ ಅವರಿದ್ದಾರೆ. ಇವತ್ತು 2ನೇ ತಾರೀಕಿನ ಬಗ್ಗೆ, ಹುಟ್ಟಿದವರ ಸ್ಥಿತಿಗತಿ ಬಗ್ಗೆ ಮತ್ತು ಈ ಅವರಿಗೆ ಅದೃಷ್ಟ ತರಬೇಕಾದ್ರೆ ಏನ್ ಮಾಡಬೇಕು ಅನ್ನೋಂತ ವಿಚಾರವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಸರ್, ತಗೊಂಡ್ಬಿಡೋಣ. ಓಕೆ, ಬಳ್ಳಾರಿಯಿಂದ ರಮೇಶ್ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ. ರಮೇಶ್ ಅವರೇ, ಆರ್ಯವರ್ಧನ್ ಇದ್ದಾರೆ, ಮಾತಾಡಿ ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ತಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹೇಳಿ. ಸರ್ ನಮಸ್ಕಾರ ಸರ್ ಗುರುಜಿ. ನಮಸ್ಕಾರ, ಹೇಳಿ. 18/8/89 ಗುರುಜಿ. 18/8/89. 1989. ಯಾರ ಬಗ್ಗೆ ಕೇಳಬೇಕಾಗಿದೆ? ತಮ್ಮದೇ ಗುರುಜಿ. ಓಕೆ, ಏನು ಪ್ರಶ್ನೆ ಕೇಳಿ. ಪ್ರಶ್ನೆ ಗುರುಜಿ, ಹೆಲ್ತ್ ಮತ್ತೆ ಜಾಬ್ ಬಗ್ಗೆ ಮೆಂಟಲಿ ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದೆ. ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಮಾತು ಸ್ವಲ್ಪ ಡಾಕ್ಟರ್ ತೋರಿಸ್ತಾ ಇದ್ದೀವಿ ಗುರುಜಿ. ಈಗ ನೀವೇ ಮಾತಾಡ್ತೀರಿ ತಾನೆ? ಗುರುಜಿ. ಓಕೆ, ಗುರುಜಿ ಅವರು ಮಾತಾಡ್ತಾ ಇದ್ದಾರೆ ನೋಡಿ. ಸರ್, ಅವರು 18/8/1989 ಡೇಟ್ ಆಫ್ ಬರ್ತ್. ರಮೇಶ್ ಅನ್ನುವಂಥವ್ರು ಬಳ್ಳಾರಿಯಿಂದ ಕಾಲ್ ಮಾಡಿದ್ದಾರೆ. ಅವ್ರಿಗೆ ಸ್ವಲ್ಪ ಹೆಲ್ತ್ ಸಮಸ್ಯೆ ಆಗಿದೆ ಅಂತೆ. ರಮೇಶ್ ಅವರ, ನಿಮ್ ನಕ್ಷತ್ರ ಗೊತ್ತಾ? ಗುರುಜಿ, ಶತಭಿಷ ನಕ್ಷತ್ರ ಗುರುಜಿ. ಶತಭಿಷ ನಕ್ಷತ್ರನಾ? ಹೌದು ಗುರುಜಿ. ಕುಂಭರಾಶಿ. ಕುಂಭರಾಶಿ. ನಾನು ಶತಭಿಷ ನಕ್ಷತ್ರನ ಹುಟ್ಟಿರೋದು. ಗುರುಜಿ. ಹಂಗಾಗಿ ನಿಮ್ಗೆ ಯಾವ ನಕ್ಷತ್ರ ದುಡ್ಡು ಕೊಡುತ್ತೆ, ಯಾವ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ ಅಂತ ಗೊತ್ತಾ? ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಗುರುಜಿ. ಪೆನ್ ಇದೆಯಾ ಪಕ್ಕದಲ್ಲಿ? ನಮ್ ಫ್ರೆಂಡ್ ನಮ್ ಚಿಕ್ಕಮ್ಮ ಬರ್ಕೊಂತ ಇದಾರೆ ಗುರುಜಿ. ಬರ್ಕತ್ತವ್ರಾ? ಅವ್ನು ಗುರುಜಿ. ನಿಮ್ ಡೇಟ್ ಆಫ್ ಬರ್ತ್ ಒಂಚೂರು ಚೆನ್ನಾಗಿಲ್ಲ. ಏನ್ ಗುರುಜಿ? ನಿಮ್ ಹುಟ್ಟಿದ್ರಲ್ಲ ನಿಮ್ ಡೇಟ್ ಆಫ್ ಬರ್ತ್, ಗುರುಜಿ, ಒಂದು ಚೂರು ಚೆನ್ನಾಗಿಲ್ಲ. ಅದ್ರ ಆಮೇಲೆ ಹೇಳ್ತೀನಿ, ಬರ್ಕಳಿ. ನಾನು ಕೂಡ ಶತಭಿಷ ನಕ್ಷತ್ರ ಹುಟ್ಟಿರೋದು. ನಾನು ಏನ್ ಕೆಲಸ ಮಾಡೋ ಅದೇ ನಕ್ಷತ್ರದಲ್ಲಿ ಮಾಡೋದು. ಅದು ನಿಮಗೂ ಕೂಡ ಹೇಳ್ತೀನಿ. ನೀವು ಆದ್ರೂ ಅಷ್ಟೇ, ನಾನಾದ್ರೂ ಅಷ್ಟೇ. ಇದನ್ನ ನಾವು ಇಬ್ರು ಫಾಲೋ ಮಾಡ್ಬೇಕು. ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ. ಪುನರ್ವಸು ವಿಶಾಖ ಪೂರ್ವಭಾದ್ರ ನಕ್ಷತ್ರ. ಈ ನಕ್ಷತ್ರದಲ್ಲಿ ನಿಮ್ಗೆ ದುಡ್ಡು ಸಿಗುತ್ತೆ. ಇನ್ನು ಮುಂದೆ ಯಾವತ್ ಬೇಕಾದ್ರೂ ಚೆಕ್ ಮಾಡಿ. ಈ ನಕ್ಷತ್ರದಲ್ಲಿ ನಿಮ್ಗೆ ದುಡ್ಡು ಬಂದೇ ಬರುತ್ತೆ. ಇಲ್ಲ, ಒಳ್ಳೆ ಊಟ ಸಿಗುತ್ತೆ. ಆಮೇಲೆ ಇಂಥ ದಿವಸನೇ ನೀವು ಹೋಗ್ಬಿಟ್ಟು ನೀವೇನಾದ್ರು ಪರ್ಚೇಸ್ ಮಾಡಕ್ ಹೋದ್ರೆ 10 ರೂಪಾಯಿನ ಐಟಮ್ನ 5 ರೂಪಾಯಿ ಕೊಟ್ಬಿಡ್ತಾರೆ. ಸರ್ ತಗೊಳ್ಳಿ ಸರ್ ಲಾಸ್ಟ್ ಅಂತ. ಇಂಥ ಡೇಟ್ ಅಲ್ಲಿ ಹುಟ್ಟಿರೋರ್ನೇನಾದ್ರು ಈ ನಕ್ಷತ್ರದಲ್ಲಿ ಹುಟ್ಟಿರೋಂಥ ಹುಡುಗಿ ಸಿಕ್ಬಿಟ್ರೆ ತುಂಬಾ ರಾಜಯೋಗ ಮಾಡಿರ್ಬೇಕು, ನೀವು ಪುಣ್ಯ ಮಾಡಿರ್ಬೇಕು. ಆಮೇಲೆ ಇಂಥ ನಕ್ಷತ್ರನ ನೀವು ಸುಮ್ಮನೆ ಒಂದ್ಸರಿ ಹುಡುಗಿನ ಮಾತಾಡ್ಸಿದ್ರು ಕೂಡ ನಿಮ್ ಹಿಂದೆ ಬಂದ್ಬಿಡ್ತಾರೆ. ಅವ್ರಿಗೆ ಮದ್ವೆ ಆಗಿದ್ರು ಕೂಡ ಸರಿ. ಯಾಕಂದ್ರೆ ಈ ಗ್ರಹ ಕ್ವಾಲಿಟಿ ಅಷ್ಟು ಮಾಡುತ್ತೆ. ದಯವಿಟ್ಟು ಆಮೇಲೆ ನಿಮ್ಮ ಜೀವನದಲ್ಲಿ ಇನ್ನೂ ಸಕ್ಸಸ್ ಆಗಕ್ಕೆ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ. ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರ. ಈ 3 ನಕ್ಷತ್ರ, ಈ 6 ನಕ್ಷತ್ರದಲ್ಲಿ ನೀವು ಲೈಫಲ್ಲಿ ಯಾವಾಗಲೂ ಒಂದು ಹೊಸ ಬಟ್ಟೆ ಹಾಕ್ಲಿ, ಕಾರ್ ತಗಲಿ, ಹೊಸ ಮನೆ ಕಟ್ಲಿ, ಇನ್ನೊಂದ್ ಏನೇ ಮಾಡ್ಲಿ, ಇದೇ ನಕ್ಷತ್ರ ದಿವಸ ಫಾಲೋ ಮಾಡಿ ನೋಡಿ. ಈ ನಕ್ಷತ್ರ ಬಂದಾಗಲೇ ತುಂಬಾ ಹ್ಯಾಪಿ ಆಗಿರ್ತೀರಾ. ಆಮೇಲೆ ನಿಮ್ಮ ಡೇಟ್ ಅಲ್ಲಿ 88 ಬರುತ್ತೆ, 888 ಬರುತ್ತೆ. ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದ್ರಾ? ಹೌದು ಗುರುಜಿ. 44 ಬರುತ್ತೆ ಗುರುಜಿ. 44 ಬರುತ್ತೆ. 44 ಬರಲ್ಲ, ಕೂಡಿ ಇನ್ನೊಂದ್ಸರಿಯಾ? 1989 ಗುರುಜಿ. 1989. ಹ್ಞೂ ಗುರುಜಿ. 44 ಬರುತ್ತೆ. 44 ಬರುತ್ತಾ? ಹೌದು ಗುರುಜಿ. ಆಮೇಲೆ ನಿಮ್ಮ ಡೇಟ್ ಅಲ್ಲಿ 2ನೇ ತಾರೀಕಲ್ಲಿ ಏನು ಕೆಲಸ ಕಾರ್ಯ ಮಾಡಬೇಡಿ. ಓಕೆ ಗುರುಜಿ. ಏನೇ ಕೆಲಸನೂ ಕೂಡ ಮಾಡಬಾರ್ದು. 2ನೇ ತಾರೀಕು ಗುರುಜಿ? ಹೌದೌದು. ಓಕೆ ಗುರುಜಿ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ರಮೇಶ್. ಗುರುಜಿ, 1 ನಿಮಿಷ. 1 ನಿಮಿಷ ಹೇಳಿ. ನಿಮ್ 44 ಬರುತ್ತೆ. ಹೌದು ಗುರುಜಿ. ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ 8 ಬರುತ್ತೆ. ಹೌದು ಗುರುಜಿ. 8 ಬರೋದ್ರಿಂದ ನಿಮ್ ಜೂನ್ದಲ್ಲಿ 2ನೇ ತಾರೀಕು ಏನು ಮಾಡಬಾರ್ದು, 11ನೇ ತಾರೀಕು ಏನು ಮಾಡಬಾರ್ದು, 20ನೇ ತಾರೀಕು ಏನು ಮಾಡೋದು, 29ನೇ ತಾರೀಕು ಏನು ಮಾಡಬಾರ್ದು. ನಿಮ್ಮ ಜೂನ್ದಲ್ಲಿ ಸಕ್ಸಸ್ ಆಗಕ್ಕೆ 1, 10, 19ನೇ ತಾರೀಕು, 3, 12, 21ನೇ ತಾರೀಕು, ಆಮೇಲೆ 6, 15, 24ನೇ ತಾರೀಕು, 5, 14, 23 ಈ ಡೇಟ್ ಅಲ್ಲಿ ಕೆಲಸ ಮಾಡಿ. ನೀವು 7ನೇ ತಾರೀಕಲ್ಲಿ ಏನು ಮಾಡಬೇಡಿ, 16ನೇ ತಾರೀಕು ಏನು ಮಾಡಬೇಡಿ, 20ನೇ ತಾರೀಕು ಏನು ಮಾಡಬೇಡಿ. ಇಷ್ಟು ಡೇಟ್ ಮೇಂಟೈನ್ ಮಾಡಿ. ಈ ಡೇಟ್ ಅಲ್ಲಿ ಸಕ್ಸಸ್ ಆಗ್ತೀರಾ. ಆಮೇಲೆ ಈ ನಕ್ಷತ್ರ ತುಂಬಾ ಫಾಲೋ ಮಾಡಿ. ಈ ಡೇಟ್ ನಕ್ಷತ್ರಕ್ಕೆ ಮ್ಯಾಚ್ ಮಾಡ್ಕೊಂಡು ಕೆಲಸ ಕಾರ್ಯ ಮಾಡಿ. ಜೂನ್ದಲ್ಲಿ ತುಂಬಾ ಸಕ್ಸಸ್ ಆಗ್ತೀರಾ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ರಮೇಶ್ ಅವರೇ. ಸರ್, ತಾವು ಹೇಳ್ತಾ ಇದ್ರಿ 2ನೇ ತಾರೀಕಿನ ಬಗ್ಗೆ, ಸ್ಥಿತಿಗತಿ ಬಗ್ಗೆ ಮತ್ತು 2ನೇ ತಾರೀಕಿನಂದು ಹುಟ್ಟಿದವರ ವೈವಾಹಿಕ ಜೀವನ ಮತ್ತು ಅವರು ಎಂತವ್ರನ್ನ ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ನೋಡಿ, 2ನೇ ತಾರೀಕು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ವ್ಯಕ್ತಿ, ದೊಡ್ಡ ಹೀರೋ, ದೊಡ್ಡ ಅನಾಹುತ ನಡೆದಿರೋರು ಇಬ್ರು ಕೂಡ. ಒಬ್ರು ಬೇರೆ ಡೇಟು, ಒಬ್ಬ ಹೀರೋ ಅದೇ ಡೇಟು. ಇವರು ಈ ನಂಬರ್ ಬಗ್ಗೆ ನಾನು ಹೇಳಲ್ಲ. ಹಿಟ್ಲರ್ ಕೂಡ ಇದೇ ತಿಂಗಳು ಹುಟ್ಟಿರೋದು. 4ನೇ ತಿಂಗಳು 20ನೇ ತಾರೀಕಿಗೆ ಹುಟ್ಟಿರೋದು. 4ನೇ ತಿಂಗಳು 20ನೇ ತಾರೀಕಿನೇ. ಹೋದ ತಿಂಗಳಲ್ಲಿ 20ನೇ ತಾರೀಕು ಒಬ್ರು ಹುಟ್ಟಿದ್ರು. ಆಮೇಲೆ ತುಂಬಾ ದೊಡ್ಡ ವ್ಯಕ್ತಿ ಸಿನಿಮಾ ರಂಗದಲ್ಲಿ. ಅವ್ರು ಧರ್ಮಸ್ಥಳದಲ್ಲಿ ಮದುವೆ ಆದ್ರು. ನೋಡಿ, ಧರ್ಮಸ್ಥಳದಲ್ಲಾರು ಮದುವೆ ಆಗಿ, ತಿರುಪತಿಲಾರು ಮದುವೆ ಆಗಿ ಡೈವರ್ಸ್ ಬಂದೇ ಬರ್ತವೆ. ಆಮೇಲೆ ಮದುವೆಗೆ ಮುಂಚೆ ದಯವಿಟ್ಟು ಹೇಳ್ತೀನಿ, ಯಾರು ಅನ್ಯೂನ್ಯಾಗಿ ನಡ್ಕೊಂಡಿದ್ರೆ ಅಂದ್ರೆ ಒಂದು ಸಂಭೋಗ ಮಾಡಿ, ಹುಡುಗ ಹುಡುಗಿ ಲವ್ ಅಲ್ಲಿ ಸಂಭೋಗ ಮಾಡಿ ಎಲ್ಲ ಮಾಡಿ ದೇವ್ರ ಮುಂದೆ ಹೋಗಿ ಮದುವೆ ಮಾಡ್ಕೊಬಿಟ್ರೆ ಅದ್ರಷ್ಟು ದರಿದ್ರ ನಿಮ್ಗೆ ಇನ್ನೊಂದು ಬರಕ್ಕಲ್ಲ. ಎಲ್ಲಾ ಮಾಡ್ಬಿಟ್ಟು ದೇವ್ರ ಮುಂದೆ ತಾಳಿ ಕಟ್ಕೊಬಾರ್ದು. ಅದೆಷ್ಟು ನ್ಯಾಯ ಸರ್? ಮದುವೆಗೆ ಮುಂಚೆ ಎಲ್ಲಾ ಮಾಡ್ಕೊಂಡಿರ್ತಾರೆ, ತಾಳಿ ಒಂದ್ ಕಟ್ಟರಾಕ್ಲ, ಇನ್ನೆಲ್ಲಾನು ಸುಖ ಅನುಭವಿಸ್ಬಿಟ್ಟು ಇಂಥವ್ರು ದಯವಿಟ್ಟು ದೇವ್ರ ಮುಂದೆ ಹೋಗಿ ಮದುವೆ ಮಾಡ್ಕೋಬೇಡಿ. ಯಾವ ರೀತಿ ಸಮಸ್ಯೆ ಆಗುತ್ತೆ? ಇನ್ನೂ ಜಾಸ್ತಿ ಮಾಡ್ಕೋತಾರೆ.
ದೇವರ ಅಪಕೃಪೆಗೆ ಒಳಗಾಗ್ತಾರೆ. ಹೌದು, ಎಲ್ಲಾ ನಡೆದಾದ್ಮೇಲೆ ಹೋಗ್ಬಿಟ್ಟು ತಾಳಿ ಕಟ್ಟಿಗೆ ಬಂದ್ಬಿಟ್ರೆ ತಪ್ಪಲ್ವಾ ಸರ್? ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಬಿಡಿ. ದಯವಿಟ್ಟು ಮಾಡಬೇಡಿ. ಮುನ್ನ ಸೆಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅವಕಾಶ ಈ ಇಲ್ಲ. ನಡುವೆ ಎಲ್ಲ ಫಸ್ಟ್ ಅದು, ಆಮೇಲೆ ನೆಕ್ಸ್ಟ್ ಆಗ್ತೈತೆ. ನನಗ್ ಗೊತ್ತಿರೋ ಮಾಹಿತಿ. ಆದ್ರೆ ಎಷ್ಟೊಂದ್ ಜನ ನಾವು ಪ್ರಕರಣಗಳು ನೋಡಿದ್ರೆ ಹ್ಯಾಪಿಯಾಗಿ ಇದಾರಲ್ಲ ಸರ್ ಅಂತವೆಲ್ಲ. ನಾನ್ ಇವಾಗ ಬಾಯ್ ಬಿಟ್ರೆ ಅದ್ರು ಆಯ್ತೀರಿ ನೀವು ಹೇಳ್ಬೋದು ಚೆನ್ನಾಗಿದ್ದೀರಂತ. ದೊಡ್ಡ ದೊಡ್ಡ ಇಂಡಿಯಾ ಸಿನಿಮಾ ರಂಗದಲ್ಲಿ ಇರೋಂಥವ್ರು ಧರ್ಮಸ್ಥಳದಲ್ಲಿ ಕೂಡ ಮದುವೆಯಾಗಿ ಜೈಲು ಊಟ ಮಾಡ್ಕೆ ಬಂದವ್ರೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ 2ನೇ ತಾರೀಕು ಕೊಟ್ಟರು 1ನೇ ತಾರೀಕು ಮತ್ತೆ 19ನೇ ತಾರೀಕು 19ನೇ ನಂಬರ್ ಮನೆ ನಂಬರ್ಲಿರೋದು, ಇಲ್ಲ 1ನೇ ತಾರೀಕು ದಿವಸ ಮದುವೆ ಆಗಿರೋದು, 19ನೇ ತಾರೀಕು ಮದುವೆ ಆಗಿರೋದು, 28ನೇ ತಾರೀಕು ಮದುವೆ ಆಗಿರೋರು, ಇವೆಲ್ಲ ಮದುವೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಕ್ಲ. ಆಮೇಲೆ ಯಾರು 2ನೇ ತಾರೀಕು ಕೊಟ್ಟಿರೋರು 9ನೇ ತಾರೀಕು ಮದುವೆ ಆಗೋದು, ಇಲ್ಲ 18ನೇ ತಾರೀಕು ಮದುವೆ ಆಗೋದು, 27ನೇ ತಾರೀಕು ಮದುವೆ ಆಗಿದ್ರು ಒಬ್ರು ಚೆನ್ನಾಗಿರಕ್ಲ. ಆಮೇಲೆ 2ಕ್ಕೆ 2 ಶತ್ರು. 2ನೇ ತಾರೀಕು ಕೊಟ್ಟರು 2ಕ್ಕೆ 2 ಯಾಕೆ ಶತ್ರು ಅಂದ್ರೆ ಚಂದ್ರನೇ ಶತ್ರು. ಚಂದ್ರ 15 ಸಾವಿರ ಸಖತ್ ಬೆಳಕಿರ್ತಾನೆ, 15 ಸಾವಿರ ಅವನೇ ಡಲ್ ಆಗ್ತಾನೆ. ಆಮೇಲೆ ಚಂದ್ರನಿಗೆ ಹೆಂಡ್ತಿರು ಕೂಡ 27 ಜನ, ಅದು ನೋಡಿ ಅಲ್ಲೂ 9. ಅದು ಕೂಡ ಹೇಳ್ತೀನಿ ನೋಡಿ. ಸೇವಾ ಕೊಟ್ಟಿರೋದು 20ನೇ ತಾರೀಕಿನ 2ನೇ, ಆದ್ರೂ ಕೂಡ ಅವರು ಫೈನಲ್ ದಿವಸ ಒಂದೇ ಒಂದು ರನ್ ನೋಡಿನಲ್ಲ. ನಾನು ಹಿಂದೆನೇ ಹೇಳಿದ್ದೀನಿ, ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿಲ್ಲ, ಸೇವಾಗ ಯಾವುದೇ ಕಾರಣಕ್ಕೂ ಫೈನಲ್ ಒಂದು ರನ್ ನೋಡಿ. ಯಾಕಂದ್ರೆ ನಂಗೆ ಗೊತ್ತು ಅವ್ನು 2ನೇ ತಾರೀಕು ಫೈನಲ್ ಬೀಳ್ತಾ ಅವ್ನು ಹೊಡೆಯಲ್ಲ ಅಂತ. ಹಂಗಾಗಿ ಏನಕ್ಕೆ ಇದರಿಂದ ಹೇಳಕ್ ಸಾಧ್ಯ ಅಂದ್ರೆ ಇದರಿಂದ 2ನೇ ತಾರೀಕು ಮದುವೆ ಮಾಡ್ಕೊಂಡು ತೊಂದರೆ ಆಗಿದೆ. 2ನೇ ತಾರೀಕು ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಸಖತ್ತಾಗಿರ್ತಾರೆ. ಮಾಧ್ಯಮದಲ್ಲಿ ತುಂಬಾ ಜನ ಅವರೇ ಕೆಲಸ ಮಾಡೋದು, ಆಂಕರ್ ಆಗಿ ತುಂಬಾ ಚೆನ್ನಾಗಿ ಮಾತಾಡೋದು ಅವರೇನೆ, ತುಂಬಾ ಡೈಲಾಗ್ ಮಾತಾಡೋದು ಅವರೇನೆ. ಅವ್ರ ಬಾಯಲ್ಲಿ ಚೆನ್ನಾಗಿ ಡೈಲಾಗ್ ಬರುತ್ತೆ, ತುಂಬಾ ಫಾಸ್ಟ್ ಆಗಿ ಮಾತಾಡೋರು ಅವರೇನೆ. ಆಮೇಲೆ ತುಂಬಾ ಫಾಸ್ಟ್ ಆಗಿ ಲೈಫ್ ಹಾಳು ಮಾಡ್ಕೊಳ್ಳೋದು ಅವರೇನೆ. ತುಂಬಾ ಫಾಸ್ಟ್ ಆಗಿ ಹೋಗಿ ಫಾಸ್ಟ್ ಆಗಿ ಹಾಳು ಮಾಡ್ಕೊಳ್ತಾರೆ. ಆಮೇಲೆ ಈ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂತ ಹುಡುಗರುಗಳಿಗೆ ಒಂದು ಕೂಡ ತೃಪ್ತಿಯಾಗಿರಕ್ಕಾಗಲ್ಲ. ಒಂದು ಹುಡುಗಿ ಆಗಿರ್ಬೋದು, ಊಟ ಆಗಿರ್ಬೋದು, ಎಲ್ಲಾ ಚೇಂಜಸ್ ಮಾಡ್ತಲೇ ಇರ್ತಾರೆ. ಈ ಮೂಲ ನಕ್ಷತ್ರದ ಬಗ್ಗೆ ಹೇಳಕ್ ಹೋದ್ರೆ ಮೂಲ ನಕ್ಷತ್ರಕ್ಕೆ ಆಸೆ ಜಾಸ್ತಿ, ಬಹಳ ಆಸೆ ಜಾಸ್ತಿ. ಆ ನಕ್ಷತ್ರಕ್ಕೆ, ಆ ಗುಣಕ್ಕೆ ಆಸೆ ಜಾಸ್ತಿ. ದಯವಿಟ್ಟು ಹೇಳ್ತೀನಿ, ಈ ಡೇಟಲ್ಲಿ ಹುಟ್ಟಿರೋರು ದಿ ಬೆಸ್ಟ್ 3ನೇ ತಾರೀಕು ಹುಟ್ಟಿರೋ ಮದುವೆ ಮಾಡ್ಕೊ. 3, 12, 21ನೇ ತಾರೀಕು, ಆಮೇಲೆ 6, 15, 24ನೇ ತಾರೀಕು ಹುಟ್ಟಿರೋ ದಿ ಬೆಸ್ಟ್ ಪಾರ್ಟ್ನರ್. ಬಿಟ್ರೆ 7ನೇ ತಾರೀಕು, 7, 16, 25 ಯಾವುದೇ ಕಾರಣಕ್ಕೂ 4, 9 ಮಾಡಬಾರ್ದು. ಆಮೇಲೆ ಇವತ್ತು ಆಟೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ದೇವಸ್ಥಾನ ಪೂಜಾರ್ ಆಗಿರ್ಬೋದು, ಉನ್ನತ ಯಾವುದೇ ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಇವತ್ತು ₹3 ಬೋಣಿ ಮಾಡೋದು. 3ರಿಂದ ಎಷ್ಟು ಬೇಕಾರೋ ಅದು 30,000 ಆಗ್ಬೋದು, 3 ಕೋಟಿನೂ ಬೇಕಾರಾಗ್ಬೋದು. 3 ಅನ್ನೋದು ಲಕ್ಕಿ ನಂಬರ್ ಇವತ್ತಿನ ಡೇಟ್ಗೆ. ಇಷ್ಟನ್ನು ಯಾರು ಬೋಣಿ ಮಾಡ್ತಾರೆ ತುಂಬಾ ರಾಜಯೋಗದಲ್ಲಿರ್ತಾರೆ. ಆಮೇಲೆ 6, 15, 24 ಅಂದ್ರೆ ಈ ಸಂಖ್ಯೆ. ಆಮೇಲೆ ಇದೇ ಸಂಖ್ಯೆ ಹುಡ್ತಾರೆ ಇವತ್ತು ರಾಜಯೋಗನೂ ಇರುತ್ತೆ. ಆಮೇಲೆ 5ನೇ ನಂಬರಲ್ಲಿ ಬೋಣಿ ಮಾಡ್ರು ಆಟೋ ಡ್ರೈವರ್ ಬೆಳಗಿನ ಟೈಮ್. ಇವರೆಲ್ಲರಿಗೂ ಚೆನ್ನಾಗಿ ವ್ಯಾಪಾರ ನಡೆದಿರುತ್ತೆ. ಯಾರು 4ನೇ ನಂಬರ್ 9ನೇ ನಂಬರ್ ಇವತ್ತು ಬೋಣಿ ಮಾಡಿರ್ತಾರೆ. ಆಮೇಲೆ ಇದೆಲ್ಲ ತುಂಬಾ ತೊಂದರೆಗೊಳಗಾಗ್ತದೆ. ಇವು ದಯವಿಟ್ಟು ಇಷ್ಟು ಬೋಣಿ ಮಾಡಬೇಡಿ. ನಾಳೆ 3ನೇ ತಾರೀಕು ಆಗಿರೋದ್ರಿಂದ ನಾಳೆ 1 ಮತ್ತೆ 9 ಈ ನಂಬರ್ನ ತುಂಬಾ ಬೋಣಿ ಮಾಡಿ, ಮತ್ತೆ ₹2 ಬೋಣಿ ಮಾಡಿ. ಬಟ್ಟೆ ಅಂಗಡಿ ಆಗಿರ್ಬೋದು, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅವ್ರ ಇಷ್ಟಕ್ಕೆ 20,000 ಆಗಿರ್ಬೋದು, 30,000 ಆಗಿರ್ಬೋದು, ಇಲ್ಲ 90,000 ಆಗಿರ್ಬೋದು. ಇದನ್ನ ನಾಳೆ ಲಕ್ಕಿ ನಂಬರ್, ನಾಳೆ ಬೋಣಿ ಮಾಡಿದ್ರೆ ತುಂಬಾ ರಾಜಯೋಗದಿಂದ ಸಂಪಾದನೆ ಆಗುತ್ತೆ, ತುಂಬಾ ಮನೆಗೆ ಸಂತೋಷವಾಗಿ ಹೋಗ್ಬೋದು. ಓಕೆ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ತಗೊಂಡ್ಬಿಡೋಣ. ಮಂಜುನಾಥ್ ಅನ್ನುವಂಥವ್ರು ಕಾಲ್ ಮಾಡಿದ್ದಾರೆ ಕಡೂರಿಂದ. ಮಂಜುನಾಥ್ ಆರ್ಯವರ್ಧನ್ ಅವರಿದ್ದಾರೆ, ಮಾತಾಡಿ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ತಾವು ಯಾರ ಬಗ್ಗೆ ಕೇಳಬೇಕಾಗಿದೆ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ಬೇಕಾಗುತ್ತೆ. ಮೇಡಮ್ ಸರ್, ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ಹೇಳಿ. ನನ್ನ ಡೇಟ್ ಆಫ್ ಬರ್ತ್ 5 ಜನವರಿ 1963. 63. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಿ? ನನ್ನ ಯಾವುದೇ ಕೆಲಸ ನಾನು ಇನಿಷಿಯೇಟಿವ್ ತಗೊಂಡು ಮಾಡ್ತೀನಿ, ಬಟ್ ಸಕ್ಸಸ್ ಆಗಲ್ಲ. ಸಕ್ಸಸ್ ರೇಟಿಂಗ್ ತುಂಬಾ ಕಡಿಮೆ ಇರುತ್ತೆ. ನಂಗೆ ರಿಸಲ್ಟ್ ಗೊತ್ತಿರುತ್ತೆ, ಆದ್ರೂ ಸಕ್ಸಸ್ ರೇಟಿಂಗ್ ಇರಲ್ಲ. ಮದುವೆ ಆಗಿದ್ದೀರಾ ತಾವು? ಹಾ, ಆಗಿದ್ದೀನಿ ಸರ್. ಮದುವೆ ಡೇಟ್ ಹೇಳ್ತೀರಾ? ಮದುವೆ ಡೇಟಿಂಗ್ 10th June 1993. ನಿಮ್ಮ ಮನೆಯವ್ರ ಡೇಟ್ ಆಫ್ ಬರ್ತ್? ನಮ್ಮ ಮನೆಯವ್ರ ಡೇಟ್ ಆಫ್ ಬರ್ತ್ 2nd May. ಇನ್ನೊಂದ್ಸಲ ಹೇಳಿ ನಿಮ್ಮ ಮನೆಯವ್ರ ಡೇಟ್ ಆಫ್ 2/5 ಓಕೆ 1968. 68. ನಿಮ್ಮ ಮದುವೆ ಡೇಟ್ ಹೇಳಿ. 10/6/1993. 90 ಇಲ್ಲ 63. ಮದುವೆ ಡೇಟ್ ಮದುವೆ ಡೇಟ್ ಹೇಳಿ ಇನ್ನೊಂದ್ಸರಿ. 10/6/93. ನಿಮ್ ಡೇಟ್ ಎಲ್ಲ ಕೂಡಿದ್ರಾ? ಹಲೋ, ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ಕೂಡಿದ್ರಾ ಸರ್? ಇಲ್ಲ ಸರ್. ಯಾಕೆ ಸರ್? ಅದ್ ನನಗೆ ಗೊತ್ತಿಲ್ಲ. ಅದು ಇರ್ಲಿ, ಇವಾಗ ತಗೊಳ್ಳಿ ಸರ್ ನಿಮ್ ಸಬ್ಜೆಕ್ಟ್. ಅದೇ ಸರ್, ಅದೇ ಸಕ್ಸಸ್ ರೇಟಿಂಗ್ ತುಂಬಾ ಕಡಿಮೆ ಇದೆ. ಯಾವ ಕೆಲಸ ನನಗೆ ಗೊತ್ತಿರುತ್ತೆ, ಎಲ್ಲ ರಿಸಲ್ಟ್ ಹಿಂಗೆ ಆಗತ್ತೆ ಅಂತ. ಮಾಡಕ್ ಹೊರಡ್ಬೇಕಾದ್ರೆ ಆಗಲ್ಲ ಕೆಲಸ ಯಾವ್ದು. ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರೀಚೇ ಆಗಲ್ಲ ಯಾವ್ದು. ಆಮೇಲೆ ಇವಾಗಿನ 2ನೇ ತಾರೀಕು 1ನೇ ತಾರೀಕು ಮದುವೆ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದು.
ಎರಡು ಒಂದಲ್ಲ, ನಮ್ದು 2-5. ಅಲ್ಲಲ್ಲ 10ನೇ ತಾರೀಕು ಮದುವೆ, ನಿಮ್ ಮನೆಯವ್ರು 2ನೇ ತಾರೀಕಲ್ವಾ? ನಮ್ಮ ಮನೆಯವರು 2ನೇ ತಾರೀಕು, ಬಟ್ 10ನೇ ತಾರೀಕಲ್ಲ, 9ನೇ ತಾರೀಕು ಮಾಡ್ಕೋಬಾರ್ದು ಅಂದ್ರು. ಅಲ್ಲಲ್ಲ ನಾನು ಒಂದನ್ನು ಕೂಡ ಹೇಳಿದ್ದೀನಿ. ಹಂಗಾಗಿ ಸರ್ ಡೇಟ್ ಆಫ್ ಬರ್ತ್ ಇವ್ರು ಕೂಡಿಸಿದ್ರೆ 5-1-1963 ಕೂಡಿಸಿದ್ರೆ 25 ಬರುತ್ತೆ. 25 ಅಲ್ವಾ? ಹೌದು. ಹೇಗಿದೆ ಇವ್ರ ಸ್ಥಿತಿಗತಿ? ಇವ್ರ ಡೇಟ್ ಆಫ್ ಬರ್ತ್ ಅಷ್ಟು ಚೆನ್ನಾಗಿಲ್ಲ. ಓಕೆ. ಆಮೇಲೆ ಇವ್ರ ಮನೆ ಡೇಟ್ ಆಫ್ ಬರ್ತ್ ಕೂಡ 2 and 4 ಕಾಂಬಿನೇಷನ್ ಬರ್ತಾರೆ. ಓಕೆ. ಅದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಆಮೇಲೆ ಇವ್ರು ಎಲ್ಲ ಕೆಲಸನೂ ಸಕ್ಸಸ್ ಆಗ್ಬೇಕು ಅಂದ್ರೆ ಇನ್ ಮುಂದೆ ಈ ಮದುವೆ ಡೇಟ್ ಇದೆಯಲ್ಲ ಸರ್, ಎಲ್ಲ ಮದುವೆ ಡೇಟ್ ಕೂಡಿದ್ರೆ 29 ಬರುತ್ತೆ. 1 and 2 ಕಾಂಬಿನೇಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ಮುಹೂರ್ತಗಳು ಇಟ್ಕೋಬಾರ್ದು. ಯಾಕಂದ್ರೆ ಇದು ಒಂದು ಅಮಾವಾಸ್ಯೆ ಇದ್ದಂಗೆ, ಪೌರ್ಣಮಿ ಇದ್ದಂಗೆ. ಈ ಡೇಟ್ ಅಲ್ಲಿ ಅಮಾವಾಸ್ಯನೇ ಮೇನ್ ಹೇಳ್ಬೇಕಂದ್ರೆ ಇಂಥ ಡೇಟ್ ಅಲ್ಲಿ ಮದುವೆ ಇಟ್ಕೊಂಡ್ರೆ ಇದೊಂದು ಮದುವೆ ಡೇಟ್ ಅಷ್ಟು ಚೆನ್ನಾಗಿಲ್ಲ. ಮತ್ತೆ ಇವ್ರು ಇನ್ನೊಂದ್ಸರಿ ಅವ್ರನ್ನೇ ಮದುವೆ ಮಾಡ್ಕೋಬೇಕು. ಅದಕ್ಕೆ ಒಂದು ಸಿಸ್ಟಮ್ ಅನ್ನೋದಿದೆ, ಅದನ್ನ ಫಾಲೋ ಮಾಡಿ ನಾವು ಹೇಳ್ಕೊಡ್ತೀವಿ. ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ, ನೇರಕ್ಕೆ ಬರಬೇಕು. ಇವ್ರ ಜೀವನದಲ್ಲಿ ಎಲ್ಲವನ್ನೂ ಸಕ್ಸಸ್ ಆಗ್ಬೇಕು ಅಂದ್ರೆ ಇನ್ನು ಮುಂದೆ 1-10-19ನೇ ತಾರೀಕಿನ ಕೆಲಸ ಕಾರ್ಯ ಮಾಡಬೇಕು. ಆಮೇಲೆ 5-14-23 ಮಾಡಬೇಕು. 6-15-24ನೇ ತಾರೀಕಿನ ಎಲ್ಲಾ ಕೆಲಸನೂ ಮಾಡ್ತಾ ಬಂದ್ರೆ ಇನ್ನು ಮುಂದೆ ಸಕ್ಸಸ್ ಆಗ್ತಾರೆ. ದಯವಿಟ್ಟು ಮದುವೆ ಡೇಟ್ ಎಲ್ಲವೂ ಕೂಡ 2 ಬರುತ್ತೆ. ಈ 2 ಬರಬಾರ್ದು. 1ನೇ ತಾರೀಕಾಗಿ ಕೂಡದಾಗ 2 ಬಂದ ಮದುವೆ ಡೇಟು ಒಂದು ಚೆನ್ನಾಗಿರಕಲ್ಲ. ನೋಡಿ ನಿನ್ನೆ ಕೂಡ ಅದೇ ಡೇಟ್ ಕಾಂಬಿನೇಷನ್. ನಿನ್ನೆ ಎಷ್ಟೆಲ್ಲ ಒಂದು ಲವರ್ ಬಗ್ಗೆ ಯಾರು ಕೂದಿದ್ದು ನಿನ್ನೆನೆ ಅಂತೆ. ಇದೆಲ್ಲವೂ ಇದೇ ಕಾರಣ. ದಯವಿಟ್ಟು ಮದುವೆ ಡೇಟ್ ಒಂಚೂರು ಚೆನ್ನಾಗಿಲ್ಲ. ಆಮೇಲೆ ಇವ್ರ ಡೇಟು ಕೂಡ 4 ಬರುತ್ತೆ. ಓಕೆ, ಬ್ರೇಕ್ ತಗೊಳ್ಳೋಣ ಸರ್. ಮತ್ತೆ 2ನೇ ಬ್ರೇಕ್. ವೀಕ್ಷಕರೇ, ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಗುರೂಜಿ, ಆ ದಿನ ನೀವು ನನಗೆ ಮತ್ತು ನನ್ನ ತಂಗಿಗೆ ಹರಳುಗಳನ್ನ ಧರಿಸಲು ಹೇಳಿದ್ರಲ್ಲ, ಆ ಹರಳುಗಳು ನಿಮ್ಮಲ್ಲಿ ಸಿಗುತ್ತದೆಯೇ? ಯಾವ ಹರಳುಗಳನ್ನು ಹೇಗೆ ಧರಿಸಬೇಕು, ಯಾವಾಗ ಧರಿಸಬೇಕು ಅಂತ ಮಾತ್ರ ಹೇಳ್ತೀನಿ. ಹಾಗಿದ್ದಲ್ಲಿ ನಾವು ಎಲ್ಲಿ ಹೋಗಿ ಖರೀದಿಸುವುದು ಸೂಕ್ತ? ನನ್ನ ಇಷ್ಟು ವರ್ಷಗಳ ಅನುಭವ ಪ್ರಕಾರ ನಿಮಗೆ ಜೈಪುರ್ ಜಂಕ್ಷನ್ ಜ್ಯುವೆಲ್ಸ್ ಜಯನಗರಲ್ಲಿ ಮಾತ್ರ ನಿಖರವಾದ ಬೆಲೆಗೆ ಅತ್ಯುತ್ತಮವಾದ ಹರಳುಗಳು ದೊರೆಯುತ್ತದೆ. ಜೈಪುರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್, ಜಯನಗರ್ ಬೆಂಗಳೂರು ಹಾಗೂ ಟಿ ನಗರ್ ಚೆನ್ನೈ. ಬೆಳಗಾವಿ ನಿದ್ದೆ ಕೊಡ್ತಿತ್ತಿಲ್ಲ, ಹೊಡೆಯೋದು ಬಡಿಯೋದು, ಸಲಕಿಲ್ಲಿ ಹೊಡೆಯೋದು. ನಾನು ಕೊಟ್ಟಿರ್ತಕ್ಕಂಥ ಕಷ್ಟವನ್ನ ನನ್ನ ಹೆಂಡತಿ ಆಗಿರೋದಕ್ಕೆ ಮೀಸಿದಾಳೆ. ಬೇರೆ ಹೆಣ್ಣು ಮಕ್ಕಳೇ ಆಗಿದ್ರೆ ನಮ್ಮಮ್ಮ ಇಲ್ಲಿ ಹೋಗಿದ್ರೆ ನಮ್ಮನ್ನ ಸಾಕೋರು ಇತ್ತಿಲ್ಲ, ಯಾರು ಇತ್ತಿಲ್ಲ ಅಂತ. ನಾನು ಆ ಕುಡಿಯೋ ದುರ್ಚಟದಲ್ಲಿ ನನಗೇನಾಯ್ತದೆ ಅಂತ ಗೊತ್ತಿಲ್ಲ. ಚಟವೋ ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಸ್ಟುಡಿಯೋದಲ್ಲಿ ಆರ್ಯವರ್ಧನ್ ಅವರಿದ್ದಾರೆ. ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ತಾವು ಹೇಳ್ತಾ ಇದ್ರಿ 2ನೇ ತಾರೀಕಿನ ಸ್ಥಿತಿಗತಿ ಬಗ್ಗೆ ಮತ್ತು 2ನೇ ತಾರೀಕಿನಂದು ಹುಟ್ಟಿದಂತವರ ಸ್ಥಿತಿಗತಿ ಯಾವ ರೀತಿಯಾಗಿರುತ್ತೆ ಮತ್ತು ಎಂಥ ಅದೃಷ್ಟ ಸಂಖ್ಯೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿಕೊಟ್ರಿ. ಈಗ ಮುಖ್ಯವಾಗಿ ನಾವು ಜಿ ಅಕ್ಷರದಿಂದ ಆರಂಭವಾಗುವಂತಹ ಹೆಸರು, ಸಂಸ್ಥೆಗಳು ಮತ್ತು ವಾಹನಗಳು ಇವೆಲ್ಲವುಗಳ ಸ್ಥಿತಿಗತಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಈಗ ತಿಳಿಸಿಕೊಡ್ತೀರಾ? ಜಿ ಅನ್ನೋ ಅಕ್ಷರ ತುಂಬಾ ಒಳ್ಳೆ ಲೆಟರ್. ಇದು ನಾನು 4 ಲೆಟರ್ ಬಹಳ ಇಷ್ಟ ಬೀಳ್ತೀನಿ. ಅದ್ರಲ್ಲಿ ಇದಕ್ಕೂ ಒಂದು ಮೊದಲನೇ ಲೆಟರ್ ಇಷ್ಟ ಬೀಳ್ತೀನಿ. ಆಮೇಲೆ ಜಿ ಅನ್ನೋ ಅಕ್ಷರ ನೋಡಿ, ಗೀತಾನ ಅಕ್ಷರಗಳಿದಾವಲ್ಲ, ಗೀತಾನ ಅಕ್ಷರಗಳೆಲ್ಲ ಮದುವೆ ಜೀವನದಲ್ಲಿ ಬಹಳ ಕಷ್ಟ ಬೀಳ್ತಾರೆ. ಆಮೇಲೆ ಜಿ ಅನ್ನೋ ಅಕ್ಷರ ಬಂದು ಧನಿಷ ನಕ್ಷತ್ರ, ರಾಕ್ಷಸ ಗಣ ಇದು. ಮತ್ತೆ ಮಕರ ರಾಶಿ, ರಾಶಿಯಾಧಿಪತಿ ಶನಿ. ಇವಾಗ ಶನಿ ನೋಡಿ, ಜಿ ಅನ್ನೋ ಅಕ್ಷರ ಇದೆಯಲ್ಲ, ಇವಾಗ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿದೆ, ಆದರೂ ಟೆನ್ಷನ್ ಇದೆ. ಸ್ವಲ್ಪ ಟೈಮ್ ಚೆನ್ನಾಗಿದೆ. 6ನೇ ತಿಂಗಳಿಂದ ಈ ಸಂಸ್ಥೆ ನೇಮ್ ಆಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು, ಜಿಯಿಂದ ಬರುವಂತ ಸಂಸ್ಥೆ ಹೆಸರು, ವ್ಯಕ್ತಿ ಹೆಸರು, ಇವೆಲ್ಲವೂ 6ನೇ ತಿಂಗಳಿಂದ ತುಂಬಾ ಕಷ್ಟ ಸಿಗಾಕೈತೆ. 6ನೇ ತಿಂಗಳು 1ನೇ ತಾರೀಕು ಗುರು ಬದಲಾವಣೆ ಆಗ್ತಾನೆ. ಗುರುಬಲ ಇವಾಗ ಇದೆ. ಇವಾಗ ಗುರುಬಲ ಇರಲ್ಲ ಅವ್ರಿಗೆ. ಗುರುಬಲ ಇಲ್ದಿರೋದ್ರಿಂದ 6ನೇ ತಿಂಗಳಿಂದ ದಯವಿಟ್ಟು ಹೇಳ್ತೀನಿ, ಈ ಜಿ ಅನ್ನೋ ಅಕ್ಷರ ಯಾರು ವೈವಾಹಿಕ ಜೀವನದಲ್ಲಿ ಇದ್ದಂತ ಹೆಣ್ಮಕ್ಳು ದಯವಿಟ್ಟು ಗಂಡನ ಹತ್ರ ಜಗಳ ಮಾಡೋದಾಗ್ಲಿ ಮಾಡಕ್ ಹೋಗಬೇಡಿ. 1 ವರ್ಷ ಟೈಮ್ ಚೆನ್ನಾಗಿರಕ್ಕಲ್ಲ, ಅಲ್ಲಿಂದ 1.5 ವರ್ಷ ಟೈಮ್ ಚೆನ್ನಾಗಿರಕ್ಕಲ್ಲ. 6ನೇ ತಿಂಗಳು 1ನೇ ತಾರೀಕಿಂದ ಹುಡುಗನ ಇದ್ರು ಕೂಡ ಹುಷಾರಾಗಿರ್ಬೇಕು. ಆಮೇಲೆ ಗಿರಿ ಇವೆಲ್ಲ ಗಂಗಾಧರ, ಹೌದೌದು. ಫಸ್ಟ್ ಆಫ್ ಆಲ್ ಗಣೇಶನ ನೇಮ್ ನಾನು ಇಷ್ಟ ಬೀಳಲ್ಲ. ಗಣೇಶನವರೆಲ್ಲ ಮದುವೆ ಆದ್ಮೇಲೆ ಒಬ್ರು ಉದ್ದಾರನೇ ಆಗಿಲ್ಲ ನನಗೆ ನೋಡ್ರ ಮಟ್ಟಿಗೆ. ಮದುವೆ ಆದ್ಮೇಲೆ ಅವ್ರ ಜೀವನ ತುಂಬಾ ಹಾಳು ಮಾಡ್ಕೊಂಡಾರೆ. ನೋಡಿ ಗೋಲ್ಡನ್ ಗಣೇಶ್ ಅಂತ, ಗೋಲ್ಡನ್ ಸ್ಟಾರ್ ಗಣೇಶ್ ನೋಡಿ, ಗಣೇಶ್ ಕೂಡ 2ನೇ ತಾರೀಕು ಹುಟ್ಟಿರೋದು. ಅವ್ರ ಮದುವೆ 27ನೇ ತಾರೀಕು ಆಗಿದ್ದು. 27ನೇ ತಾರೀಕು ಆಗಿದ್ದು. ಆಮೇಲೆ ಗಣೇಶ್ ಅನ್ನೋ ಒಂದು ಹೆಸರು